ಕೆಜಿಎಫ್ ಗೋಲ್ಡ್ ಮೈನ್ಸ್ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಶೋಧ ನಡೀತಾ ಇದೆ. ಚಿನ್ನದ ನಿಕ್ಷೇಪಕ್ಕಾಗಿ ಹೆಲಿಕಾಪ್ಟರ್ ಮೂಲಕ ಸರ್ವೆ ಕಾರ್ಯ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ಬೀಚನಹಳ್ಳಿಯಲ್ಲಿ ಸರ್ವೆ ಕಾರ್ಯ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಬೀಚನಹಳ್ಳಿ ಗ್ರಾಮ ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಗೋಲ್ಡ್ ರೇಟ್ ಗಗನಕ್ಕೇರ್ತಿದ್ದಂತೆ ನಿಧಿ ಚಿನ್ನದ ನಿಕ್ಷೇಪ ಶೋಧ ಮಾಡಲಾಗ್ತಾ ಇದೆ. ಹೆಲಿಕಾಪ್ಟರ್ ಮೂಲಕ ಸರ್ವೆಯನ್ನ ನಡೆಸಿದ್ರು ಅಧಿಕಾರಿಗಳ ತಂಡ. ಆಂಧ್ರ ಕರ್ನಾಟಕ ಗಡಿಯಲ್ಲಿ ಮಣ್ಣಿನಲ್ಲಿ ಚಿನ್ನ ಅಡಗಿದೆಯಾ? ಲಕ್ಕುಂಡಿಯಲ್ಲಿ ನಿಧಿ ಶೋಧ ನಡೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಚಿನ್ನದ ನಿಕ್ಷೇಪ ಏನಾದ್ರೂ ಇದೆಯಾ? ಕೆಜಿಎಫ್ ಗೋಲ್ಡ್ ಮೈನ್ಸ್ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಚಿನ್ನದ ನಿಕ್ಷೇಪಕ್ಕಾಗಿ ಹೆಲಿಕಾಪ್ಟರ್ ಮೂಲಕ ಸರ್ವೆ ಕಾರ್ಯವನ್ನು ಆರಂಭ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ನೀವು. ಕೆಜಿಎಫ್ ಗೋಲ್ಡ್ ಮೈನ್ಸ್ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಹೆಲಿಕಾಪ್ಟರ್ ಮೂಲಕ ಚಿನ್ನದ ನಿಕ್ಷೇಪಕ್ಕೋಸ್ಕರ ಸರ್ವೆ ಕಾರ್ಯ ನಡೀತಾ ಇದೆ. ಇನ್ನ ಹೋಗಿ ಇದ್ರೆ ಯಾವುದು ಇನ್ನ ಹೋಗಿ ಒಂದ್ ಕಡೆಯಲ್ಲಿ ಗದಗದ ಲಕ್ಕುಂಡಿಯಲ್ಲಿ ಚಿನ್ನಾಭರಣ ಪತ್ತೆಯಾಗಿತ್ತು, ನಿಧಿ ಪತ್ತೆಯಾಗಿತ್ತು. ಅಲ್ಲಿಗ ಶೋಧ ಕಾರ್ಯ ನಡೀತಾ ಇದೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದ ಬೀಚನಹಳ್ಳಿಯಲ್ಲಿ ಈಗ ಚಿನ್ನದ ನಿಕ್ಷೇಪಕ್ಕೋಸ್ಕರ ಹೆಲಿಕಾಪ್ಟರ್ ಮುಖಾಂತರ ಶೋಧವನ್ನು ಮಾಡಲಾಗ್ತಾ ಇದೆ. ಕೆಜಿಎಫ್ ಗೋಲ್ಡ್ ಮೈನ್ಸ್ ಬಳಿಕ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಚಿನ್ನದ ನಿಕ್ಷೇಪಕ್ಕೋಸ್ಕರ ಹೆಲಿಕಾಪ್ಟರ್ ಮೂಲಕ ಸರ್ವೆ ಮಾಡಲಾಗ್ತಾ ಇದೆ. ಒಂದ್ ಕಡೆ ಚಿನ್ನ ಬೆಳ್ಳಿಯ ದರ ಗಗನಕ್ಕೇರಿತ್ತು. ರಾಕೆಟ್ ವೇಗದಲ್ಲಿ ಪ್ರೈಸ್ ಹೈಕ್ ಆಗಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದ್ರು ಯಾವಾಗ ಚಿನ್ನ ಬೆಳ್ಳಿಯ ದರ ಜಾಸ್ತಿ ಆಗೋಯ್ತೋ ಚಿನ್ನದ ನಿಕ್ಷೇಪಕ್ಕೋಸ್ಕರ ಇಲ್ಲಿ ಹುಡುಕಾಟ ನಡೀತಾ ಇದೆ. ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಈ ಸರ್ವೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಲ್ಲಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಪ್ಪ, ಚಿಕ್ಕಬಳ್ಳಾಪುರದ ಬೀಚನಹಳ್ಳಿಯಲ್ಲಿ ಈಗ ಚಿನ್ನದ ನಿಕ್ಷೇಪಕ್ಕೋಸ್ಕರ ಸರ್ವೆ ಕಾರ್ಯ ನಡೀತಾ ಇದೆ. ಅಲ್ಲಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಮಲ್ಲಪ್ಪ? ಸಿಂಧೂರ, ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಬೀಚನಹಳ್ಳಿ ಸಮೀಪ ಕಳೆದ ಒಂದು 7 ದಿಂದ 8 ದಿನಗಳಿಂದ ಒಂದು ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸರ್ವೆ ನಡೀತಾ ಇದೆ. ಇದು ಇಸ್ರೋ ಸಂಸ್ಥೆ ಮುಖಾಂತರ ಒಂದು ನಡೀತಾ ಇದೆ ಸಂಸ್ಥೆ ಸರ್ವೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಗೂಗಲ್ ಸರ್ವೆ ಮತ್ತೆ ಅಲ್ಲಿ ಏನು ಖನಿಜ ಸಂಪನ್ನೆಗಳಿವೆ, ಆ ಸಂಪನ್ನೆಗಳ ಅದು ಸಹ ಒಂದು ಪತ್ತೆ ಹಚ್ಚುವಂತ ಒಂದು ಕಾರ್ಯ ಸಹ ಇಲ್ಲಿ ನಡೀತಾ ಇದೆ.
ಏನಂದ್ರೆ ಕಳೆದ 8 ದಿನಗಳಿಂದ ನಡೀತಿರೋದ್ರಿಂದ ಮತ್ತೆ ಬಂಗಾರ ಬೆಲೆ ಸಹ ಹೆಚ್ಚಾಗಿರೋದ್ರಿಂದ ಈ ಭಾಗದಲ್ಲಿ ಈ ಸರ್ವೆ ನಡೀತಿರೋದ್ರೆ ಯಾವುದೋ ಒಂದು ರೂಪದಲ್ಲಿ ಇರಬಹುದು ಅನ್ನೋ ಒಂದು ಸಂಶಯ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ಒಂದು 8 ದಿನಗಳಿಂದ ವೈಮಾನಿಕ ಸರ್ವೆ ನಡೀತಾ ಇರೋದ್ರಿಂದ ಈ ಭಾಗದ ರೈತರಲ್ಲಿ ಸಹ ಒಂದು ರೀತಿಯಲ್ಲಿ ಆತಂಕ ಮತ್ತು ಖುಷಿನೂ ಸಹ ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ವೇಳೆ ಚಿನ್ನದ ನಿಕ್ಷೇಪ ಇದ್ರೆ ಭೂಮಿಗೆ ಬಂಗಾರದ ಬೆಲೆ ಬರುತ್ತ ಒಂದು ಖುಷಿ ರೈತರಿಗಿದೆ, ಮತ್ತೆ ನಮ್ಮ ಭೂಮಿನ ಕಳ್ಕೊಂತೀವಿ ಅನ್ನೋ ಒಂದು ಆತಂಕ ಕೂಡ ಇದೆ. ಆದ್ರೆ ಯಾವುದಕ್ಕೂ ಅಂದ್ರೆ ಇದು ಸರ್ವೆ ಮುಗಿದ ನಂತರ ಅದು ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿದೆ ಅಂತ ಹೇಳ್ಬೋದು ಸಿದ್ದರ. ಇನ್ನೊಂದ್ ಕಡೆ ಈ ತರ ಚಿನ್ನದ ನಿಕ್ಷೇಪ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ನೀವು ಹೇಳ್ತಾ ಇರಿ ರೈತರ ಭೂಮಿಗೂ ಚಿನ್ನದ ಬೆಲೆ ಬರುತ್ತೆ, ಮತ್ತೆ ಅಟ್ ದ ಸೇಮ್ ಟೈಮ್ ಭೂಮಿ ಕಳ್ಕೊಳ್ಳೋ ಆತಂಕದಲ್ಲಿ ಕೂಡ ರೈತರಿದ್ದಾರೆ ಅಂತ ಹೇಳಿ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಈ ಸರ್ವೆ ಕಾರ್ಯವನ್ನ ನೋಡಿ? ಯಾಕಂದ್ರೆ ಅವರು ಆತಂಕದಲ್ಲಿ ಅಂದ್ರೆ ಏನಂದ್ರೆ ಒಂದು ರೀತಿ ಕುತೂಹಲದಿಂದ ಇಲ್ಲಿ ಏನಿದೆ ಏನ್ ನಡೀತಾ ಇದೆ ಅಂತ ಬೇಕಾದ್ರೆ ಯಾರೊಬ್ರು ಅದ್ರ ಬಗ್ಗೆ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಸರ್ವೆ ನಡೀತಾ ಇರೋದ್ರಿಂದ ಅಧಿಕಾರಿಗಳು ಸಹ ಹೆಚ್ಚಿನ ಮಾಹಿತಿ ಹೊರಗೆ ಬಿಡ್ತಾ ಇಲ್ಲ. ಯಾಕಂದ್ರೆ ಇದು ಇಸ್ರೋ ಸಂಸ್ಥೆಯವರು ಸಂಪೂರ್ಣ ಮಾಹಿತಿ ಕೊಟ್ಟ ನಂತರ ಇವರು ಅಧಿಕಾರಿಗಳು ಒಂದು ವರದಿ ಕೊಡಬಹುದು. ಈ ನಿಟ್ಟಿನಲ್ಲಿ ಇದು ಇನ್ನ ಒಂದು ಮೇವರೆಗೂ ಈ ಒಂದು ಸರ್ವೆ ಕಾರ್ಯ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಆ ಒಂದು ಸರ್ವೆ ಮುಗಿದ ಬಳಿಕ ಸತ್ಯತೆ ಗೊತ್ತಾಗತ್ತೆ ಅಂತ ಹೇಳ್ಬೋದು ಸಿಂಧೂರ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಅಲ್ಲಿ ಚಿನ್ನದ ನಿಕ್ಷೇಪಕ್ಕೋಸ್ಕರ ಸರ್ವೆಯನ್ನ ಮಾಡಲಾಗ್ತಾ ಇದೆ ಹೆಲಿಕಾಪ್ಟರ್ ಮೂಲಕ. ಅಲ್ಲಿನ ರೈತರು ಕೂಡ ಅಲ್ಲಿ ಒಂದಷ್ಟು ಜನ ಇದ್ದಾರೆ. ಒಂದ್ ಕಡೆ ಆತಂಕ, ಒಂದ್ ಕಡೆ ಸಂಭ್ರಮ ಎರಡೂ ಕೂಡ ಇದೆ. ಭೂಮಿಗೆ ಚಿನ್ನದ ಬೆಲೆ ಸಿಗಬಹುದು ಅಂತ ಹೇಳಿ, ಆದ್ರೆ ಇದೆಲ್ಲವೂ ಚಿನ್ನದ ನಿಕ್ಷೇಪ ಇದೆ ಅಂತ ಕನ್ಫರ್ಮ್ ಆದ ನಂತರ ಅಷ್ಟೇ ಗೊತ್ತಾಗತ್ತೆ.